ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕುವರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಇವತ್ತಿನ ರೆಸಿಪಿ ಬಂದು ಮಸಾಲ ತಟ್ಟೆ ಇಡ್ಲಿ ಹಾಗೂ ಅದಕ್ಕೆ ಒಳ್ಳೆಯದೊಂದು ಸಾಂಬಾರು ಅಂದರೆ ಈ ಟೊಮೊಟೊ ಸಾಂಬಾರು. ಈ ಮಸಾಲ ಇಡ್ಲಿ ಹಾಗೂ ಟೊಮೊಟೊ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ಇದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿದ್ದೀನಿ, ಯಾವ ರೀತಿ ಮಾಡ್ತಾ ಹೋಗೋದು ಅಂತ ನೋಡೋಣ. ನಿಜಕ್ಕೂ ಹೇಳಬೇಕಂದ್ರೆ ಈ ಟೊಮೊಟೊ ಸಾಂಬಾರಿಗೆ ಇಡ್ಲಿ ಎಷ್ಟು ಒಳ್ಳೆ ಕಾಂಬಿನೇಷನ್ ಅಂದರೆ ಅಷ್ಟು ಒಳ್ಳೆ ಕಾಂಬಿನೇಷನ್. ಹಾಗಾಗಿ ಈ ರೀತಿ ಇಡ್ಲಿಗೆ ಈ ಸಾಂಬಾರನ್ನ ಒಮ್ಮೆ ಮಾಡಿ, ತುಂಬ ರುಚಿಯಾಗುತ್ತೆ. ಹಾಗಾಗಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಈ ಇಡ್ಲಿ ಮಾಡೋದಕ್ಕೋಸ್ಕರ 2 ಗ್ಲಾಸು ಒಂದೇ ಅಳತೆಯ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಈ ಅಕ್ಕಿಯನ್ನು ನಾವು ಇಡ್ಲಿ ರೈಸ್ ತೊಗೊಂಡಿದ್ದೀನಿ. ನೀವು ಅಷ್ಟೇ ಇಡ್ಲಿ ರೈಸ್ ತೊಗೊಂಡ್ರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ವೇಳೆ ಅದಿಲ್ಲ ಅಂದರೆ ನೀವು ಯಾವುದಾದ್ರೂ ಉಪಯೋಗಿಸ್ಬೋದು, ಅದು ನಿಮ್ಮ ಆಪ್ಷನ್ನು. ಜೊತೆಗೆ 2 ಗ್ಲಾಸ್ ಅಳತೆಯ ಅಕ್ಕಿಗೆ 3/4 ಗ್ಲಾಸ್ನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅಷ್ಟೇ ಪ್ರಮಾಣದಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಇದು ಬಂದು ಮೆಂತ್ಯ ಬಂದು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಹೆಚ್ಚು ಬೇಡ, ಇಡ್ಲಿ ಕಲರ್ ಚೇಂಜ್ ಆಗುತ್ತೆ. ದೋಸೆಗಾದರೆ ನಾವು ಹೆಚ್ಚು ಯೂಸ್ ಮಾಡ್ತೀವಿ, ಇಡ್ಲಿಗಾದರೆ ಜಸ್ಟ್ ಅರ್ಧ ಸ್ಪೂನ್ ಆದರೆ ಸಾಕು. ಇಷ್ಟು ಪದಾರ್ಥಗಳನ್ನ ನಾವು ನೆನೆಸಿಡಬೇಕು. ಒಂದು 6 to 7 ಅವರ್ಸ್ ಆದರೂ ಇದು ಚೆನ್ನಾಗಿ ನೆನೆಬೇಕಾಗುತ್ತೆ. ನೋಡಿ, ಮೊದಲಿಗೆ ನಾನು ತೊಗೊಂಡಿರೋಂತಹ ಅಕ್ಕಿಯನ್ನೇ ಇದಕ್ಕೆ ಸೇರಿಸ್ತಾ ಇದ್ದೀನಿ. 2 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದೇ ಒಂದು ಪಾತ್ರೆಗೆ ನಾನು ಉದ್ದಿನಬೇಳೆಯನ್ನು ಸೇರಿಸ್ತಾ ಇದ್ದೀನಿ. 3/4 ಕಪ್ನಷ್ಟು ಉದ್ದಿನಬೇಳೆ, ಜೊತೆಗೆ ಮೆಂತ್ಯವನ್ನು ಸಹ ಎಲ್ಲವೂ ಒಂದೇ ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಈಗ ಇದನ್ನು 2 ರಿಂದ 3 ಸಾರಿ ಚೆನ್ನಾಗಿ ತೊಳೆದು ಆಮೇಲಿಂದ ನೀರು ಹಾಕಿ ನೆನೆಯೋದಕ್ಕಿಡೋಣ. ಈ ಅವಲಕ್ಕಿ ಮಾತ್ರ ನಾವು ನೆನೆಸಿಡೋದು ಬೇಡ. ನಾವು ಇಡ್ಲಿ ಹಿಟ್ಟು ರುಬ್ಬೋದಕ್ಕಿಂತ ಒಂದು 10 ನಿಮಿಷ ಮುಂಚಿತವಾಗಿ ನೆನೆಸಿಟ್ರೆ ಸಾಕಾಗುತ್ತೆ. ಬನ್ನಿ, ಈಗ ಅದನ್ನೆಲ್ಲ ತೊಳೆದು ಒಂದು 8 ಅವರ್ ನೆನೆಯೋದಕ್ಕೆ ಬಿಡೋಣ. ನೋಡಿ, ಈ ಅಕ್ಕಿಯನ್ನು ನಾನೊಂದು 3 ಸಾರಿ ಚೆನ್ನಾಗಿ ತೊಳೆದಿದ್ದೀನಿ. ಇದು ಮುಳುಗುವಷ್ಟು ನೀರು ಹಾಕಿ ಇದನ್ನು ಸಂಜೆ 4 ಗಂಟೆವರೆಗೂ ನೆನೆಯೋದಕ್ಕೆ ಬಿಡೋಣ. 4 ಗಂಟೆ ನಂತರ ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ಈ ಇಡ್ಲಿಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ವೆದರ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ರುಬ್ಬಿಟ್ಕೊಳ್ಬೇಕಾಗುತ್ತೆ. ನಾನೀಗ 10 ಗಂಟೆಗೆ ನೆನೆಸಿಟ್ಟಿದ್ದೀನಿ, ಸಂಜೆ 4 ಗಂಟೆಗೆಲ್ಲ ರುಬ್ಬಿಡ್ತೀನಿ. ನೋಡಿ, ಈ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಟೊಮೊಟೊ ಸಾಂಬಾರು. ಇದಕ್ಕೆ ಯಾವುದೇ ರೀತಿಯ ಬೇಳೆ ಆಗಲಿ ಸಾಂಬಾರು ಪೌಡರ್ ಆಗಲಿ ಏನು ಉಪಯೋಗಿಸೋಂಗಿಲ್ಲ. ತುಂಬ ಸರಳವಾಗಿ ಮಾಡ್ಬೋದು, ತುಂಬ ಅದ್ಭುತವಾಗಿರುತ್ತೆ. ಹಾಗಾಗಿ ಬನ್ನಿ, ಈ ಇಡ್ಲಿಗೆ ಒಂದೊಳ್ಳೆ ಸಾಂಬಾರು ಮಾಡೋಣ. ನಾನು ಈ ರೀತಿ 5 ರಿಂದ 6 ಟೊಮೊಟೊ ತೊಗೊಂಡಿದ್ದೀನಿ. ಈ ಟೊಮೊಟೊಗಳನ್ನ ಈ ರೀತಿ ಅರ್ಧಕ್ಕೆ ಕಟ್ ಮಾಡಿಟ್ಕೊಂಡ್ರೆ ಬೇಯೋದಕ್ಕೆ ಹಾಕೋಣ. ಕಟ್ ಮಾಡಿಬಿಟ್ಟು ನೋಡಿ, ಈ ತೊಟ್ಟನ್ನು ಮಾತ್ರ ತೆಗೆದಿಟ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿ ಕುಕ್ಕರಲ್ಲಿ ಹಾಕಿ 1 ವಿಸಿಲ್ ತೊಗೊಳ್ಳೋಣ. ಎಲ್ಲವನ್ನಷ್ಟೇ ಈ ರೀತಿ ಅರ್ಧಕ್ಕೆ ಮಾಡಿ ಸಾಕು. ಅರ್ಧಕ್ಕೆ ಮಾಡಿದ್ರೆ ಬೆಂದಿರುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲವನ್ನು 2 ಭಾಗ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು 1 ವಿಸಿಲ್ ಮಾತ್ರ ಸಾಕು. 1 ವಿಸಿಲ್ ಬೇಯಿಸ್ಕೊಳ್ಳೋಣ. ಇದು ಬೇಯುವಷ್ಟರಲ್ಲಿ ಇದಕ್ಕೊಂದು ಒಳ್ಳೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಈ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟು ಪದಾರ್ಥಗಳನ್ನ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಇಷ್ಟನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಉಳಿದಿರೋ ಕಾಯಿ ಮತ್ತು ಕಡಲೆಪಪ್ಪನ್ನ ಹಾಗೆ ರುಬ್ಬೋದಕ್ಕೆ ಹಾಕೊಳ್ಳೋದು. ಹಾಗಾಗಿ ಇದನ್ನೆಲ್ಲ ಒಂದು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಫ್ರೈ ಮಾಡೋದಕ್ಕೆ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ನಾನು ತೊಗೊಂಡಿರೋಂಥ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸಿದ್ದೀನಿ. ಜೊತೆಗೆ ಇದಕ್ಕೆ ಈರುಳ್ಳಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ನಾನು ತೊಗೊಂಡಿರೋಂಥ ಬೆಳ್ಳುಳ್ಳಿಯಲ್ಲಿ ಅರ್ಧ ಬೆಳ್ಳುಳ್ಳಿಯನ್ನು ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಒಮ್ಮೆ ಇದು ಬ್ರೌನ್ ಕಲರ್ ಬರೋವರೆಗೂ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಕರೆದಿಟ್ಟಿರೋಂಥ ಈರುಳ್ಳಿಯನ್ನು ಇದಕ್ಕೆ ಹಾಕಿದ್ದೀನಿ. ಇದಕ್ಕೆ ನಾನು 2 ಸ್ಪೂನಷ್ಟು ಕಡಲೆಯನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಈ ಹಸಿ ಕಾಯಿಯನ್ನು ಸಹ ನಾನು ಸೇರಿಸಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಇದು ಗ್ರೈಂಡ್ ಮಾಡಿದ್ದಾದಮೇಲೆ ನೋಡಿ, ಬೇಯಿಸಿಟ್ಟಿರೋಂಥ ಟೊಮೊಟೊನ ನಾನು ಸಪ್ರೇಟ್ ಮಾಡಿಟ್ಟಿದ್ದೀನಿ. ನೀರನ್ನು ಸಪ್ರೇಟು, ಟೊಮೊಟೊ ಸಪ್ರೇಟು. ಇದು ರುಬ್ಬಿದ್ದಾದಮೇಲೆ ಇದೇ ಜಾರಲ್ಲಿ ಈ ಟೊಮೊಟೊನ ಸಹ ನಾವು ನೈಸಾಗಿ ರುಬ್ಕೊಂಡು ಯಾವ ರೀತಿ ಒಗ್ಗರಣೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಮಸಾಲ ಮತ್ತು ಟೊಮೊಟೊ ಪೇಸ್ಟ್ 2 ರೆಡಿ ಮಾಡಿಟ್ಕೊಂಡಿದ್ದೀನಿ. ಬನ್ನಿ, ಈಗ ಯಾವ ರೀತಿಯಾಗಿ ಸಾಂಬಾರು ಮಾಡೋದು ಅಂತ ನೋಡೋಣ. ನೋಡಿ, ಒಗ್ಗರಣೆಗೋಸ್ಕರ ನಾನು ಒಂದು ಬೌಲ್ ಇಟ್ಟಿದ್ದೀನಿ. ಅದಕ್ಕೊಂದು 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ. ಈಗ ನಾನು ಒಂದು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ 2 ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ನೋಡಿ, 1 ಗರಿಯಷ್ಟು ಕರಿಬೇವು ಮತ್ತು ನಾನು ಉಳಿಸ್ಕೊಂಡಿದ್ನಲ್ಲ ಆ ಒಂದು 4 ಎಸಳು ಬೆಳ್ಳುಳ್ಳಿ. ಆ ಬೆಳ್ಳುಳ್ಳಿ ಸ್ವಲ್ಪ ಚಚ್ಚಿಬಿಟ್ಟು ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಸಾಂಬಾರಿಗೆ. ಎಲ್ಲವನ್ನು ಸೇರಿಸ್ಕೊಳ್ಳೋಣ.
ನೋಡಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ತೊಗೊಂಡ್ರಂಥ ಒಂದು ಬೌಲ್ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ತೊಗೊಂಡ್ರಂಥ ಒಂದು 3ರಿಂದ 4 ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಈ ಒಂದು ಸಾಂಬಾರಿಗೆ ಗ್ರೀನ್ ಚಿಲ್ಲೀಸೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆದರೆ ನಾನು ಫುಲ್ ಗ್ರೀನ್ ಚಿಲ್ಲೀಸ್ ಹಾಕ್ತಿಲ್ಲ, ಒಂದು 4 ಗ್ರೀನ್ ಚಿಲ್ಲೀಸ್ ಹಾಕಿದ್ದೀನಿ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನು ಸಹ ಆ್ಯಡ್ ಮಾಡ್ತೀನಿ. ಇದೆಲ್ಲ ನಾಟಿ ಟೊಮೊಟೊ ಆಗಿರೋದ್ರಿಂದ ಇದಕ್ಕೆ ಉಪ್ಪು ಖಾರ ಎಲ್ಲವನ್ನು ಕರೆಕ್ಟಾಗಿ ಹಾಕಬೇಕು. ನೋಡಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ರುಬ್ಬಿಟ್ಟಿರೋಂಥ ಮಸಾಲವನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕಾಯಿ ಕಡಲೆ ಎಲ್ಲ ರುಬ್ಬಿದ್ವಲ್ಲ ಆ ಮಸಾಲವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಜೊತೆಗೆ ಈ ಟೊಮೊಟೊ ಬೇಯಿಸಿರೋದು ನೀರಿರುತ್ತಲ್ಲ ಅದನ್ನೇ ಇದರಲ್ಲಿ ಹಾಕ್ಕೊಳ್ಳೋಣ. ಸ್ವಲ್ಪ ಈ ಜಾರಲ್ಲಿ ಆ ನೀರನ್ನು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಮಸಾಲ ಸ್ವಲ್ಪ ಕುದ್ದಿದ್ದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಟೊಮೊಟೊ ಪ್ಯೂರಿನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ. ಈರುಳ್ಳಿ ಎಲ್ಲ ಫ್ರೈ ಮಾಡಿರೋದ್ರಿಂದ ಹಸಿ ವಾಸನೆ ಏನಿರಲ್ಲ, ಆದರೆ ಜಸ್ಟ್ ಒಂದೇ ಒಂದು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ನೋಡಿ ಕುದೀತಾ ಇದೆ. ಈ ಒಂದು ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರೋಂಥ ಟೊಮೊಟೊ ಪ್ಯೂರಿನ ಸೇರಿಸ್ತಾ ಇದ್ದೀನಿ. ಈಗೆಲ್ಲದಕ್ಕೂ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ನಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ನಾವು ಟೊಮೊಟೊ ಬೇಯಿಸುವಾಗಲೇ ಇಟ್ಕೊಳ್ಬೇಕಾಗುತ್ತೆ. ನೋಡಿ ಈಗ ಇನ್ನು ಉಳಿದಿರೋ ನೀರನ್ನು ನಾನು ಈ ಜಾರಲ್ಲಿ ಹಾಕ್ಬಿಟ್ಟು ಸೇರಿಸ್ತಾ ಇದ್ದೀನಿ. ನೋಡಿ ಈ ಒಂದು ಟೈಮಲ್ಲಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಈಗ ಸೇರಿಸ್ಕೊಳ್ಬೋದು. ಜೊತೆಗೆ ನಾನು ಇದಕ್ಕೆ 1 ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನ್ ರೆಡ್ ಚಿಲ್ಲಿ, ಅರ್ಧ ಸ್ಪೂನ್ ಅರಿಶಿಣ ಪೌಡರ್ ಇಷ್ಟನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲವನ್ನು ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ಈಗ ನೀವು ಸಾಂಬಾರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಗಟ್ಟಿ ಇದ್ದರೆ ಇನ್ನೂ ಒಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಬೋದು. ನೋಡಿ ಈಗ ಸಾಂಬಾರು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗೇ ಇದೆ, ಹಾಗಾಗಿ ನಾನು ಇದಕ್ಕೆ ಇನ್ನೂ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ. ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ. ಈಗ ಇದು ಒಳ್ಳೆಯದೊಂದು ಕುದಿಯೋವರೆಗೂ ನಾವು ಇಡೋಣ, ಚೆನ್ನಾಗಿ ಕುದಿಸೋಣ. ನೋಡಿ ಸಾಂಬಾರೀಗ ಒಳ್ಳೆ ಕುದೀತಾ ಇದೆ. ಇಷ್ಟು ಕುದ್ರೆ ಸಾಕಾಗುತ್ತೆ. ಫೈನಲಿ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಮೇಲೆ ಸೇರಿಸಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಇಂಗನ್ನು ಸೇರಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಒಂದು ಅರ್ಧ ಸ್ಪೂನಷ್ಟು ಇಂಗನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಒಳ್ಳೆಯದನ್ನು ಮಿಕ್ಸ್ ಕೊಟ್ಟು ಫ್ಲೇಮ್ನ ಆಫ್ ಮಾಡಿದ್ರೆ ರುಚಿಕರವಾದಂಥ ಸಾಂಬಾರು ರೆಡಿ ಆಗುತ್ತೆ ಇಡ್ಲಿಗೆ. ನೋಡಿ ಈ ಮಸಾಲ ತಟ್ಟೆ ಇಡ್ಲಿ ಮಾಡೋದಕ್ಕೆ ನಾನು ಹಿಂದಿನ ದಿನ 5 ಗಂಟೆಗೆ ರುಬ್ಬಿಟ್ಟಿದ್ದೀನಿ. ನೋಡಿ ಇಡೀ ರಾತ್ರಿ ಚೆನ್ನಾಗಿ ಹುಳಿ ಬಂದಿದೆ. ಈ ಒಂದು ಟೈಮಲ್ಲಿ ನಾನು ಇದಕ್ಕೆ ಯಾವ ಮಸಾಲೆಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಂತಂದರೆ ನೋಡಿರಿ, ಸಬಾಕ್ಸಿ ಸೊಪ್ಪು, ಕ್ಯಾರೆಟು, ಕೊತ್ತಂಬರಿ, ಜೀರಿಗೆ, 1 ಗಂಟೆ ಮುಂಚೆ ನೆನೆಸಿಟ್ಟಿರೋಂತಹ ಕಡಲೆಬೇಳೆ ಇಷ್ಟು ಪದಾರ್ಥಗಳನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ 1 ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ಳೋಣ. ಕಡಲೆಬೇಳೆ ಜೊತೆಗೆ ಎಲ್ಲ ತರಕಾರಿಗಳನ್ನು ಸೇರಿಸ್ಕೊಳ್ಳೋಣ. ಸಬ್ಬಾಕ್ಸಿ, ಕ್ಯಾರೆಟು, ಕೊತ್ತಂಬರಿ. ಇದಕ್ಕೆ 1-2 ಪಿಂಚಷ್ಟು ಅಡುಗೆ ಸೋಡಾವನ್ನು ಸೇರಿಸ್ಕೊಳ್ಳೋಣ. ಯಾಕೆಂದರೆ ಸೋಡಾ ಹಾಕೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಅಥವಾ ಏನೋ ಬೇಕಾದರೂ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದಕ್ಕೆ ಒಳ್ಳೆಯದೊಂದು ಮಿಕ್ಸ್ ಕೊಟ್ಟು ಒಳ್ಳೆಯ ಒಂದು ಮಿಕ್ಸ್ ಕೊಟ್ಬಿಟ್ಟು ಪ್ಲೇಟಲ್ಲಿ ಜೋಡಿಸ್ತಾ ಬರೋಣ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಪ್ಲೇಟ್ಗೆ ಆಲ್ರೆಡಿ ನಾನು ಎಣ್ಣೆಯನ್ನೆಲ್ಲ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2ರಿಂದ 2.5 ಸ್ಪೂನಷ್ಟು ಸೌಟಷ್ಟು ಹಾಕ್ಕೊಳ್ಳಿ. ನೋಡಿ ಇಷ್ಟಾದರೆ ಸಾಕಾಗುತ್ತೆ. ಈಗ ಮಕ್ಕಳು ಲಂಚ್ ಬಾಕ್ಸ್ಗೆಲ್ಲ ಹಾಕೋದಕ್ಕೆ ಅವಕ್ಕೆ ಖುಷಿಯಾಗುತ್ತೆ. ಸ್ವಲ್ಪ ಮೇಲೆ ಕ್ಯಾರೆಟು ಮತ್ತು ಸೊಪ್ಪನ್ನು ಹಾಕಿದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳು ಖುಷಿಯಿಂದ ತಿಂತಾರೆ. ಈ ರೀತಿ ಎಲ್ಲ ರೆಡಿ ಮಾಡಿ ಪ್ಲೇಟ್ಗಳನ್ನ ಜೋಡಿಸ್ತಾ ಹೋಗೋಣ. ಮೇಲೆ ಸ್ವಲ್ಪ ನಾವು ಆಲ್ರೆಡಿ ಒಳಗಡೆ ಹಾಕಿರ್ತೀವಿ, ಆದರೆ ಮಕ್ಕಳು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನೋಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಈ ರೀತಿ ಅರೇಂಜ್ ಮಾಡ್ತಾ ನಾವು ಇಡ್ಲಿಯನ್ನು ಜೋಡಿಸಿ 10 ನಿಮಿಷಗಳ ಕಾಲ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲ ಸ್ಟ್ಯಾಂಡಲ್ಲಿ ಜೋಡಿಸ್ಬಿಟ್ಟು ಇದನ್ನು 10ರಿಂದ 12 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ ರುಚಿಕರವಾದಂತಹ ಟೊಮೊಟೊ ಸಾಂಬಾರು ರೆಡಿಯಾಗಿದೆ. ಇಡ್ಲಿ ಸಹ ರೆಡಿಯಾಗಿದೆ. ಈ ಒಂದು ಮಸಾಲೆ ಇಡ್ಲಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ನೋಡಿರಿ, 2 ಬೆರಳಲ್ಲಿ ಕಟ್ ಮಾಡ್ಬೋದು, ಅಷ್ಟು ಸೊಗಸಾಗಿರುತ್ತೆ. ಈ ಒಂದು ಇಡ್ಲಿಯನ್ನು ಈ ಒಂದು ಟೊಮೊಟೊ ಸಾಂಬಾರು ಜೊತೆ ತಿಂತಾಯಿದ್ರೆ ನಿಜಕ್ಕೂ ಇದರ ರುಚಿಯಂತೂ ತುಂಬಾ ಅದ್ಭುತವಾಗಿರುತ್ತೆ.
ಒಮ್ಮೆ ಈ ರೀತಿ ಸಾಂಬಾರನ್ನ ಮಾಡಿಕೊಂಡು ಇಡ್ಲಿ ಜೊತೆ ಟೇಸ್ಟ್ ಮಾಡಿ. ಈ ಒಂದು ರೆಸಿಪಿ ಹೇಗಿತ್ತು ಅಂತ ತಪ್ಪದೆ ನನಗೆ ತಿಳಿಸಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.